ಓಂ ದೇವಿ ಶೈಲಪುತ್ರೇ ನಮಃ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಥಕೃತಿಶೇಖರಂ ವೃಷಾರೂಢಂ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿಯಂ. ಭಕ್ತರಿಗೆ ಅತ್ಯುತ್ತಮವಾದ ವರವನ್ನು ದಯಪಾಲಿಸುವ ಶೈಲಪುತ್ರಿ ದೇವಿಗೆ ನಾನು ನಮನ ಸಲ್ಲಿಸುತ್ತೇನೆ. ಅರ್ಧ ಚಂದ್ರಾಕೃತಿಯಲ್ಲಿರುವ ಚಂದ್ರನು ಅವಳ ಕಿರೀಟವಾಗಿ ಅಲಂಕರಿಸಿದ್ದಾನೆ. ಅವಳು ನಂದಿಯ ಮೇಲೆ ಏರಿದ್ದಾಳೆ. ಅವಳ ಕೈಯಲ್ಲಿ ಈಟಿ ಹಿಡಿದಿದ್ದಾಳೆ. ಅವಳು ಯಶಸ್ವಿನಿ. ಇಲ್ಲಿ ದುರ್ಗೆ ಎಂದರೆ ಉಗ್ರ ಸ್ವರೂಪಿಣಿ, ಆದರೆ ಶೈಲಪುತ್ರಿ ಸೌಮ್ಯ ರೂಪಿ. ಶೈಲಪುತ್ರಿ ಪಾರ್ವತಿಯ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ. ಈಕೆ ತಾಯಿ ಸ್ವರೂಪಿಣಿ. ಈಕೆಯ ತಲೆಯಲ್ಲಿ ಅರ್ಧಚಂದ್ರನಿದ್ದಾನೆ. ಬಲಗೈಯಲ್ಲಿ ತ್ರಿಶೂಲ ಹಿಡಿದಿದ್ದಾಳೆ. ಎಡಗೈಯಲ್ಲಿ ತಾವರೆ ಇದೆ. ಈಕೆಯ ವಾಹನ ನಂದಿಯಾಗಿದೆ. ಈ ತಾಯಿಯನ್ನು ಶ್ವೇತವರ್ಣದ ಉಡುಪಿನಲ್ಲಿ ಚಿತ್ರಿಸಲಾಗಿದೆ. ಶೈಲಪುತ್ರಿ, ಶೈಲಂ ಅಂದರೆ ಯಾವ ಪರ್ವತದಲ್ಲಿ ಮಾಣಿಕ್ಯ ರತ್ನ ಮತ್ತಿತರ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವಿದೆಯೋ ಅಂತಹ ಪರ್ವತ ಈ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವನ್ನು ನೋಡಿಯೂ ಭೌತಿಕ ಸುಖದೆಡೆಗೆ ಆಕರ್ಷಿತಗೊಳ್ಳದೆ ಭೌತಿಕತೆಯ ತ್ಯಾಗ ಮಾಡಿ ಆತ್ಮಜ್ಞಾನ ಪಡೆಯಲು ಪ್ರವೃತ್ತವಾಗುವಳೆಂದರೆ ಶೈಲಪುತ್ರಿ. ದೇವಿಯನ್ನು ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಬದುಕಿನಲ್ಲಿ ಸ್ಥಿರತೆ ತುಂಬ ಮುಖ್ಯ. ಮನಸ್ಸು ಸ್ಥಿರತೆಯಿಂದ ಇರಬೇಕು, ಅಲ್ಲದೆ ಆರ್ಥಿಕತೆ, ಸಂಪತ್ತು, ಕೀರ್ತಿ ಇವೆಲ್ಲದರಲ್ಲೂ ಸ್ಥಿರತೆ ಇರಬೇಕು ಎಂದು ಬಯಸುತ್ತೇವೆ. ಶೈಲಪುತ್ರಿಯನ್ನು ಪೂಜಿಸಿದರೆ ನಮ್ಮ ಕೀರ್ತಿ ಹೆಚ್ಚುತ್ತದೆ. ನಾವು ನಮ್ಮ ಕಾರ್ಯಗಳಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಾಧ್ಯ. ಶೈಲಪುತ್ರಿಯ ಇತಿಹಾಸ. ಶೈಲಪುತ್ರಿಯು ಆದಿಪರಾಶಕ್ತಿಯಾಗಿದ್ದು ಪರ್ವತಗಳ ರಾಜನಾದ ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದ್ದಳು. ಶೈಲಪುತ್ರಿ ಎಂಬ ಹೆಸರು ಅಕ್ಷರಶಃ ಪರ್ವತನ ಮಗಳು ಎಂದರ್ಥ ಕೊಡುತ್ತದೆ. ಹಿಮಾಲಯದ ರಾಜ ಹಿಮವಂತನ ಮಗಳಾದ ಸತಿ ಭವಾನಿ, ಪಾರ್ವತಿ ಅಥವಾ ಹೇಮಾವತಿ ಎಂದು ವಿವಿಧ ರೀತಿಯಲ್ಲಿ ಕರೆಯಲ್ಪಡುತ್ತಾಳೆ. ಬ್ರಹ್ಮ, ವಿಷ್ಣು ಮತ್ತು ಶಿವನ ಶಕ್ತಿಯ ಮೂರ್ತ ರೂಪ ಅವಳು. ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ತನ್ನ ಎರಡೂ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಹಿಂದಿನ ಜನ್ಮದಲ್ಲಿ ಅವಳು ದಕ್ಷನ ಮಗಳಾಗಿ ಸತಿ ಎಂಬ ಹೆಸರನ್ನು ಹೊಂದಿದ್ದಳು. ಒಮ್ಮೆ ದಕ್ಷನು ದೊಡ್ಡ ಯಜ್ಞವನ್ನು ಏರ್ಪಡಿಸಿದನು. ಆದರೆ ದಕ್ಷನು ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸಲಿಲ್ಲ. ಆದರೆ ಸತಿ ಹಠಮಾರಿಯಾಗಿ ಅಲ್ಲಿಗೆ ತಲುಪಿದಳು. ಆಗ ದಕ್ಷಕನು ಶಿವನನ್ನು ಅವಮಾನಿಸಿದನು. ಸತಿಯು ಪತಿಯ ಅವಮಾನವನ್ನು ಸಹಿಸಲಾಗದೆ ಯಜ್ಞದ ಬೆಂಕಿಯಲ್ಲಿ ತನ್ನನ್ನು ತಾನು ಸುಟ್ಟುಕೊಂಡು ಪ್ರಾಣತ್ಯಾಗ ಮಾಡಿದಳು. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಈ ಮಾಹಿತಿ ಇಷ್ಟವಾದರೆ ಸಾಧ್ಯವಾದಷ್ಟು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.